ಸೂರ್ಯರೇ ತುಂಬ ನೋವ್ತಾ ಇದೆಯಾ? ಮನಸ್ಸಿಗಾಗಿರೋ ನೋವು ಮುಂದೆ ದೇಹಕ್ಕಾಗಿರೋ ನೋವು ಹೆಚ್ಚಲ್ಲ ಬಿಡಿ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಇನ್ನು ಹೇಗೆ ಮಾತಾಡಬೇಕು? ಸೂರ್ಯರೇ, ನನಗೀಗ ನಿಮ್ಮನ್ನ ಅಲ್ಲಿಂದ ಕರ್ಕೊಂಡು ಹೋದ ವ್ಯಕ್ತಿ ಯಾರು ಅಂತ ಗೊತ್ತಾಗಬೇಕು. ನಿಮ್ಮಿಂದ ಹೇಳೋದಕ್ಕೆ ಸಾಧ್ಯನಾ? ನನ್ನನ್ನು ಮಾತ್ರ ಬಿಟ್ಟು ನಿಮ್ಮ ಪ್ರಾಣಕ್ಕೆ ಆಪತ್ತಿದೆ ಅಂತ ನಿಮ್ಮನ್ನು ಕರ್ಕೊಂಡು ಹೋದ್ನಲ್ಲ, ಯಾರದು? ನನಗೆ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡಿ ನೀವು. ಅವನನ್ನ ನೀವು ನೋಡಿದ ತಕ್ಷಣ ನೀವಾ ಅಂತ ಹೇಳಿದ್ರಲ್ಲ, ಅದರಿಂದನೇ ಗೊತ್ತಾಗ್ತಿದೆ ಅವನು ನಿಮಗೆ ಚೆನ್ನಾಗಿ ಗೊತ್ತಿದ್ದಾನೆ ಅಂತ. ನನಗೆ ಏನು ಕೇಳಬೇಡಿ, ನನಗೆ ಖಂಡಿತವಾಗ್ಲೂ ಏನು ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡಿ ಅಮ್ಮ. ಯಾಕೆ ಸತ್ಯ ನಮ್ಮಿಂದ ಮುಚ್ಚಿಡ್ತಾ ಇದ್ದೀರಾ ಹೇಳಿ? ಡ್ಯಾಡಿನ ಸೇಫಾಗಿ ಮನೆಯವ್ರಿಗೆ ಕರ್ಕೊಂಬಂದ್ರಲ್ಲ, ಆ ಹುಡುಗರಾದ್ರೆ ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಅಲ್ಲ, ನಿಮ್ಗೇನೂ ಮಾಡಿದೆ ಡ್ಯಾಡಿನ ಮಾತ್ರ ಅಟ್ಯಾಕ್ ಮಾಡಿ ನಿಮ್ಮನ್ನು ಮಾತ್ರ ಕರ್ಕೊಂಬನ್ನಲ್ಲ, ಅವನು ಯಾರು? ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ವಾ? ಗೊತ್ತಿದ್ರು ನಾನು ಹೇಳೋ ಪರಿಸ್ಥಿತಿಲಿಲ್ಲ. ಏನಾಗಿದೆ ನಿಮ್ಮ ಪರಿಸ್ಥಿತಿಗೆ? ಸತ್ಯ ಹೇಳಿಬಿಟ್ರೆ ಅದು ಯಾವನು ಏನು ಮಾಡ್ತಾನೆ ಅಂತ ಹೆದರ್ತಾ ಇದ್ದೀರಾ? ಅದು ಯಾವನೇ ಆಗಿರಲಿಮ್ಮ, ನಾನು ನಿಮ್ಮನ್ನು ಕಾಪಾಡ್ತೀನಿ. ನಿಮ್ಮ ಬೆನ್ಗಾವಲಾಗ ನಾನಿರ್ತೀನಿ. ಇನ್ನೇನು ಬೇಕು ನಿಮಗೆ? ಆರ್ಯ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಈಗಲಾದರೂ ಸತ್ಯ ಹೇಳಿ. ಯಾಕಮ್ಮ ಹಠ ಮಾಡ್ತಿದ್ದೀರಾ? ನೋಡಿ, ಅವರೆಲ್ಲ ಡ್ಯಾಡ್ಗೆ ಹೇಗೆ ಹೊಡೆದಿದ್ದಾರೆ ನೋಡಿ. ಅವ್ರ ಸ್ಥಿತಿ ಆದರೂ ನೋಡಿ ಸತ್ಯ ಹೇಳಿ. ನಿಮ್ಮನ್ನ ಕರ್ಕೊಂಡೋಗಿದ್ದು ರಾಸ್ಕಲ್ ಹೆಸರು ಹೇಳಿ. ಆರ್ಯ, ನೀನೊಬ್ಬ ಪೊಲೀಸ್ ಆಫೀಸರ್, ನಿನ್ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದು. ಮತ್ತಿದೇನೋ ಮಾಡ್ತಾನೆ ಅವನು. ಅಷ್ಟೊಂದು ಕೇಳ್ಕೊಳ್ತಾ ಇದ್ರು, ಸತ್ಯ ಹೇಳೋದಕ್ಕೆ ಹಿಂದೆ ಮುಂದೆ ಮಾಡಿದ್ರೆ ನಾನು ಸತ್ಯ ಹೇಳಿದ್ರೆ ಎಲ್ಲರೂ